ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ PM ಇಂಟರ್ನ್ಶಿಪ್ ಯೋಜನೆ ಯುವ ಜನತೆಗೆ ಭರ್ಜರಿ ಒಂದು ಅವಕಾಶ ಅಂತ ಹೇಳ್ಬೋದು. 2026ಗೆ ತಿಂಗಳಿಗೆ ಸ್ಟೆಪೆಂಡ್ ಅಂದರೆ ನಿಮಗೆ ಇದರ ಜೊತೆಗೆ ನಿಮಗೆ ತರಬೇತಿ ಜೊತೆಗೆ ನಿಮಗೆ ಸಂಬಳ ಕೂಡ ಕೊಡ್ತಾ ಇದ್ದಾರೆ. ಇದು ಸರ್ಕಾರದ ವತಿಯಿಂದ ಇರುವಂಥ ಅಫಿಷಿಯಲ್ ವೆಬ್ಸೈಟಿಂದ ರಿಲೀಸ್ ಆದಂಥ ಮಾಹಿತಿಯಾಗಿರುತ್ತದೆ. ಹಾಗಾಗಿ ನೀವು ಇಲ್ಲಿ ಅಪ್ಲೈ ಮಾಡುವಾಗ ಯಾವುದೇ ರೀತಿಯ ನಿಶ್ಚಿತತೆ ಇಲ್ಲದೆ ನೀವು ಈ ಕೆಲಸಕ್ಕೆ ಅಂದರೆ ಸ್ಟೆಪೆಂಡ್ ಇದಕ್ಕೆ ನೀವು ತರಬೇತಿಗೆ ಅಪ್ಲೈ ಮಾಡ್ಕೋಬೋದು. ಉದ್ಯೋಗದ ತರಬೇತಿ ಜೊತೆಗೆ ನಿಮಗೆ ತುಂಬ ಕಂಪನಿಗಳಲ್ಲಿ ಕೆಲಸದ ಅವಕಾಶ ಮತ್ತು ಪ್ರಮಾಣ ಪತ್ರ ಕೂಡ ನೀಡುತ್ತದೆ. ಓಕೆ, ಸರಿ. ಇದಕ್ಕೆ SLC, PUC, ITI, ಡಿಪ್ಲೊಮಾ, ಡಿಗ್ರಿ ಅಭ್ಯರ್ಥಿಗಳಿಗೆ ಅವಕಾಶ ಅಂತ ಹೇಳ್ಬೋದು. ಹಾಗಾಗಿ ಇದು ಸರ್ಕಾರದ ಯೋಜನೆಯನ್ನು ಮಿಸ್ ಮಾಡದೆ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಪ್ಲೈ ಮಾಡುವಂಥ ವಿಧಾನ ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಒಂದು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಆಪರ್ಚುನಿಟಿ ಅಂತ ಹೇಳ್ಬೋದು. ಸರಿ, PM ಇಂಟರ್ನ್ಶಿಪ್ ಸ್ಕೀಮ್ 2026 ಯುವ ಜನತೆಗೆ ಭರ್ಜರಿ ಅವಕಾಶ. ಉದ್ಯೋಗದ ತರಬೇತಿ ಜೊತೆಗೆ ತಿಂಗಳಿಗೆ 9,000 ಸ್ಟೆಪೆಂಡ್ ಕೂಡ ಹಣ ಅಂದರೆ ನಿಮಗೆ ಸಿಗುತ್ತೆ. ಹೌದಲ್ಲ, ಇದು PM ಇಂಟರ್ನ್ಶಿಪ್ ಸ್ಕೀಮ್ ಆಗಿರುತ್ತದೆ. ಭಾರತ ಸರ್ಕಾರದ ಅಂದರೆ ಭಾರತದ ಎಲ್ಲ ಕಡೆ ಎಲ್ಲಿ ಬೇಕಾದರೆ ನೀವು ಇದು ಮಾಡ್ಬೋದು. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಆಗಿರುತ್ತೆ. ಓಕೆ, ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ಉತ್ತಮ ಉದ್ಯೋಗಕ್ಕಾಗಿ ಕಾಯುತ್ತಿರುವಂಥ ಯುವಕರು ಈಗ ದೇಶದ ಪ್ರಮುಖ ಕಂಪನಿಗಳಲ್ಲಿ ನೇರ ಅನುಭವ ಪಡೆಯುವಂಥ ಅವಕಾಶನ ಸರ್ಕಾರ ಕಲ್ಪಿಸುತ್ತಿದೆ. ಈ ಯೋಜನೆಯ ಮೂಲಕ ಯುವಕರಿಗೆ ಉದ್ಯೋಗ, ಕೌಶಲಾಭಿವೃದ್ಧಿ, ಕಾರ್ಪೊರೇಟ್ ಕೆಲಸದ ಅನುಭವ ಹಾಗೂ ಆರ್ಥಿಕ ನೆರವು ಒಟ್ಟಿಗೆ ದೊರೆಯಲಿದೆ. ಈ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 12 ತಿಂಗಳ ಇಂಟರ್ನ್ಶಿಪ್ ತರಬೇತಿ ನೀಡಲಾಗುತ್ತದೆ. ಇದರ ಜೊತೆಗೆ ಪ್ರತಿ ತಿಂಗಳು 9,000 ಸ್ಟೆಫನ್ ಕೂಡ ನೀಡಲಾಗುತ್ತೆ. ದೇಶದ ಅಗ್ರಗಣ್ಯ 500ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗುವುದರಿಂದ ಇದು ಒಂದು ಭವಿಷ್ಯದ ಉದ್ಯೋಗಾವಕಾಶ ಹೆಚ್ಚಿಸುವಂಥ ಸಾಧ್ಯತೆ ಇರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಅನುಭವದ ಕೊರತೆಯಿಂದ ಕಂಗಾಲಾಗಿರುವ ಅನೇಕ ಯುವಕರಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಯೋಜನೆಯ ಮುಖ್ಯ ಉದ್ದೇಶ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಹೊಂದಿರುವವರಿಂದ ಮಾತ್ರ ಉದ್ಯೋಗ ಸಿಗುವುದಿಲ್ಲ. ಕಂಪನಿಗಳು ಅನುಭವ ಮತ್ತು ಕೌಶಲ್ಯ ಹೊಂದಿರುವ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯುವಕರಿಗೆ ನೈಜ ಉದ್ಯೋಗ ಪರಿಸರ ತರಬೇತಿಯನ್ನು ನೀಡಿ ಅವರನ್ನು ಉದ್ಯೋಗಕ್ಕೆ ಸಿದ್ಧಗೊಳಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಮುಖ್ಯ ಗುರಿಗಳು ಯುವಕರಲ್ಲಿ ಉದ್ಯೋಗ ಕೌಶಲಾಭಿವೃದ್ಧಿ, ಕಾರ್ಪೊರೇಟ್ ಕ್ಷೇತ್ರದ ಅನುಭವ ನೀಡುವುದು, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಕಲ್ಪಿಸುವುದು, ನಿರುದ್ಯೋಗ ಪ್ರಮಾಣ ಕಡಿಮೆ ಮಾಡುವುದು ಮತ್ತು ಗ್ರಾಮೀಣ ಹಾಗೂ ಮಧ್ಯಮ ವರ್ಗದ ಯುವಕರಿಗೆ ನೆರವಾಗುವಂಥ ಇದು ಅಭಿವೃದ್ಧಿಯಾಗಿರುತ್ತದೆ. ಸರಿ, ಇಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು? ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಲವು ಅರ್ಹತೆಗಳನ್ನು ಸರ್ಕಾರ ನಿಗದಿಪಡಿಸಿದೆ. ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಈ ನಿಯಮವನ್ನು ಪಾಲಿಸುವುದು ಕಡ್ಡಾಯ. ವಯೋಮಿತಿ: ನಿಮ್ಮ ವಯಸ್ಸು 21ರಿಂದ 24 ವರ್ಷದ ಒಳಗಿರಬೇಕು. ಶೈಕ್ಷಣಿಕ ಅರ್ಹತೆ: ಕೆಳಗಿನ ಯಾವುದೇ ವಿದ್ಯಾರ್ಥಿ ಹೊಂದಿರುವ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ SLC, PUC, ITI, ಡಿಪ್ಲೊಮಾ ಮತ್ತು ಯಾವುದೇ ಪದವಿಯಾದವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೆಲವರಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲ. ಅವರು IIT, IIM ಅಥವಾ CA ಹಂತದ ಉನ್ನತ ಶಿಕ್ಷಣ ಪಡೆದವರು ಮತ್ತು ಕುಟುಂಬ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚು ಇರುವವರು ಮತ್ತು ಕುಟುಂಬದ ಸದಸ್ಯರು ಸರ್ಕಾರಿ ಉದ್ಯೋಗದಲ್ಲಿರುವವರು, ಪೂರ್ಣಕಾಲಿಕ ಉದ್ಯೋಗದಲ್ಲಿರುವವರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಸರಿ, ಸ್ಟೆಪೆಂಡ್ ಮತ್ತು ಸೌಲಭ್ಯಗಳು. ಈ ಯೋಜನೆಯ ಪ್ರಮುಖ ಆಕರ್ಷಣೆ ಎಂದರೆ ಮಾಸಿಕ ಸ್ಟೆಪೆಂಡು. ಅಭ್ಯರ್ಥಿಗಳಿಗೆ ಸಿಗುವ ಸೌಲಭ್ಯ: ಪ್ರತಿ ತಿಂಗಳು 9,000 ಅಗ್ರಗಣ್ಯ ಕಂಪನಿಯಲ್ಲಿ ಕೆಲಸದ ಅನುಭವ, ಇಂಟರ್ನ್ಶಿಪ್ ಪೂರ್ಣಗೊಂಡ ಬಳಿಕ ನಿಮಗೆ ಪ್ರಮಾಣ ಪತ್ರವನ್ನು ಕೂಡ ಕೊಡುತ್ತೆ. ಹಾಗೆ ಉದ್ಯೋಗಾವಕಾಶಗಳಲ್ಲಿ ಹೆಚ್ಚುವರಿ ಆದ್ಯತೆ ಕೊಡ್ತಾ ಇದೆ. ವೃತ್ತಿಪರ ಕೌಶಲಾಭಿವೃದ್ಧಿ ತರಬೇತಿ ಕೊಡ್ತಾ ಇದೆ. ಈ ತರಬೇತಿ ಮುಖಾಂತರ ಯುವಕರು ತಮ್ಮ ಸಂವಹನ ಕೌಶಲ್ಯ ಮತ್ತು ತಾಂತ್ರಿಕ ಜ್ಞಾನ ಹಾಗೂ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಯಾವ ಕಂಪನಿಯಲ್ಲಿ ಅವಕಾಶ ಸಿಗಬಹುದು ಅಂತ ನೀವು ಕಾಯ್ತಾ ಇದ್ದೀರಾ? ಇಲ್ಲಿ ಇಂಟರ್ನ್ಶಿಪ್ ಪಡೆದ ನಂತರ ನೀವು IT ಕಂಪನಿಗಳು, ಬ್ಯಾಂಕಿಂಗು, ಫೈನಾನ್ಸು, ಮ್ಯಾನುಫ್ಯಾಕ್ಚರಿಂಗು, ಆಟೋಮೊಬೈಲು, ಇ-ಕಾಮರ್ಸು, ಟೆಲಿಕಾಂ, ಆರೋಗ್ಯ ಸೇವೆಗಳು ಹಾಗೂ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನೀವು ಉದ್ಯೋಗನ ಪಡೆಯಬಹುದು. ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಂಥ ಹಂತಗಳು: ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ.
ಭೇಟಿ ನೀಡಿದ ನಂತರ ಹೊಸ ನೋಂದಣಿ ಮಾಡಬೇಕು. ಅಂದರೆ ನೀವಲ್ಲಿ ಸೈನ್ ಅಪ್ ಮಾಡಬೇಕಾಗುತ್ತೆ, ರಿಜಿಸ್ಟ್ರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ನೀಡಿ ರಿಜಿಸ್ಟ್ರ್ ಮಾಡಿಕೊಳ್ಬೇಕಾಗುತ್ತೆ. ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ, ಅಂದರೆ ವೈಯಕ್ತಿಕ ವಿವರಗಳು, ಅಂದರೆ ಶೈಕ್ಷಣಿಕ ಮಾಹಿತಿ, ವಿಳಾಸ, ಕೌಶಲ್ಯ ವಿವರಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಅಂದರೆ ಆಧಾರ್ ಕಾರ್ಡು, ವಿದ್ಯಾರ್ಥಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಸಕ್ತ ಕ್ಷೇತ್ರ ಮತ್ತು ಕಂಪನಿ ಆಯ್ಕೆ ಮಾಡಿ ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಆಯ್ಕೆ ಮಾಡಬಹುದು. ಅರ್ಜಿಯನ್ನು ಸಲ್ಲಿಸಿ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಅಂತಿಮವಾಗಿ ಸಬ್ಮಿಟ್ ಮಾಡಿಕೊಳ್ಳಿ. ಇಲ್ಲಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಮೇ 13, 2026 ಅಂತ ಹೇಳಿದ್ದಾರೆ. ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ನಿಮಗೆ ಮೊದಲನೇದಾಗಿ ಶೈಕ್ಷಣಿಕ ಮೆರಿಟ್ ಇರುತ್ತೆ, ಮತ್ತು ಕೌಶಲ್ಯ ಮತ್ತು ಆಸಕ್ತಿ, ಮತ್ತು ಕಂಪನಿಗಳ ಅವಶ್ಯಕತೆ ಮತ್ತು ದಾಖಲೆ ಪರಿಶೀಲನೆ. ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಮುಂದಿನ ಮಾಹಿತಿ ಇಮೇಲ್ ಅಥವಾ ಮೊಬೈಲ್ ಮೂಲಕ ನೀಡಲಾಗುತ್ತದೆ. ಇಂಟರ್ನ್ಶಿಪ್ ನಂತರ ನಿಮಗೆ ಕಾರ್ಪೊರೇಟ್ ಅನುಭವ, ಉದ್ಯೋಗ ಪಡೆಯಲು ಹೆಚ್ಚಿನ ಅವಕಾಶ, ವೃತ್ತಿಪರ ಸಂಪರ್ಕಗಳು ಹೆಚ್ಚಾಗುವುದು, ಆತ್ಮವಿಶ್ವಾಸ ವೃದ್ಧಿ, ಖಾಸಗಿ ಕಂಪನಿಗಳಲ್ಲಿ ಆದ್ಯತೆ ಸಿಗುತ್ತೆ. ಸರಿ, ಈ ಗ್ರಾಮೀಣ ಯುವಕರಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಹಾಗಾಗಿ ನೀವು ನಗರ ಪ್ರದೇಶ ವಿದ್ಯಾರ್ಥಿಗಳಿಗಿಂತ ಗ್ರಾಮೀಣ ಭಾಗದ ಯುವಕರಿಗೆ ಕಾರ್ಪೊರೇಟ್ ಅನುಭವ ಸಿಗುವುದು ಕಡಿಮೆ. ಈ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೂ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ದೊರೆಯಲಿದೆ. ಹಾಗಾಗಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದು ನಿಮಗೆ ನೇರವಾಗಿ ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೀನಿ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಅಂದರೆ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡ್ಕೊಳ್ಳಿ. ಇದು ಸರ್ಕಾರಿ ಅವಕಾಶ ಆಗಿರುವುದರಿಂದ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸ್ಟೂಡೆಂಟ್ಗಳು ಇದನ್ನು ಮಿಸ್ ಮಾಡಲೇಬೇಡಿ, ಯಾಕೆಂದರೆ ಒಳ್ಳೆ ರೀತಿಯ ಅಪಾರ್ಚುನಿಟಿ, ನಿಮಗೆ ತರಬೇತಿ ಜೊತೆಗೆ ಸಂಬಳ ಕೂಡ ಕೊಡ್ತಾ ಇದೆ. ಓಕೆ, ಹಾಗೆ ನಿಮಗೆ ಇಲ್ಲಿ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇದೆ. ಓಕೆ, ಹಾಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.